ನೀವು ಗ್ರಹಗತಿ ಜ್ಯೋತಿಷ್ಯ ಎಲ್ಲ ನಂಬ್ತೀರಾ? ಒಂದು ರೇಂಜಿಗೆ ನಂಬ್ತೀನಿ, ಇಲ್ಲ ಅಂತ ನಾ ಹೇಳಲ್ಲ. ಖಂಡಿತವಾಗ್ಲೂ ಒಂದು ಹಂತಕ್ಕೆ ನಾನು ನಂಬ್ತೀನಿ. ಈಗ ಮೊನ್ನೆ ಮಾರ್ಚ್ 29 ಸೂರ್ಯಗ್ರಹಣ ಆಯ್ತು, ಒಂದಷ್ಟು ರಾಶಿಗೆ ಶನಿ ಪ್ರವೇಶ ಆಗಿದ್ದಾನೆ, ಶನಿ ಬಿಡುಗಡೆ ಆಗಿದ್ದಾನೆ ಅಂತ ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿರೋದು, ಸಾಡೆ ಸಾತಿ ಎಲ್ಲ. ನಂಬ್ತೀನಿ ಇದನ್ನು, ಡೆಫಿನೆಟ್ಲಿ ನಂಬ್ತೀನಿ. ಯಾಕಂದರೆ ನಾವಿರೋದೇ ಯೂನಿವರ್ಸಲ್ಲಿ ಎಲ್ಲ ಪ್ಲಾನೆಟ್ಸನ್ನು ಅದರ ಜಾಗಗಳು ಚೇಂಜ್ ಮಾಡ್ತಾ ಇರತ್ತೆ. ಸೊ ಹಾಗಾಗಿ ಚೇಂಜ್ ಆದಾಗ ನಮಗೂ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಹಾಗಾಗಿ ನಾನು ನಂಬ್ತೀನಿ ಅದನ್ನು. ನಿಮ್ಮ ಲೈಫ್ ಹೀಗೆ ಇರಬೇಕು ಅಂತ ನೀವು ಕನ್ಸ್ ಕಂಡಿದ್ದಿರ್ಬೋದು ಈ ಹಿಂದೆ, ಬಟ್ ಈ ತರ ಕನ್ಸ್ ಕಂಡಂಗೆ ನಿಜ ಆಗಿರ್ಬೋದು ಅಥವಾ ಆಗದೇನೆ ಇರ್ಬೋದು. ನೀವು ಇಲ್ಲ ನನ್ನ ಲೈಫ್ ಇಷ್ಟೇನೆ, ಇದಕ್ಕೆ ನಾನು ಬದುಕಬೇಕು, ಈ ತರ ಕೊರಗಿದ್ದಿದೆಯಾ ಅಥವಾ? ಇದೆ. ನನಗೇನಂದರೆ ನಾನು ಹೌಸ್ ವೈಫ್ ಆಗಬೇಕಂತ ಇದ್ದಿದ್ದು. ನನಗೆ ಮದುವೆ ಆದಮೇಲೆ ಕೆಲಸ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ನನಗೆ ಬೇಕಾಗೇ ಇರಲಿಲ್ಲ. ಮದುವೆ ಮಾಡಿಕೊಂಡು ಆರಾಮಾಗಿ ಅಡುಗೆ ಮಾಡಿಕೊಂಡು ಮಕ್ಕಳನ್ನ ಎತ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಿ, ಸ್ಕೂಲಿಗೆ ಕಳಿಸಿ, ಯಜಮಾನ್ರನ್ನ ಆಫೀಸಿಗೆ ಕಳಿಸಿ, ಡಬ್ಬಿ ರೆಡಿ ಮಾಡಿ ಕಂಪ್ಲೀಟ್ ಹೌಸ್ ವೈಫ್ ಆಗಬೇಕು ಅಂತ ನನ್ನ ಆಸೆ ಇದ್ದಿದ್ದು. ಆದರೆ ಆಗಲಿಲ್ಲ, ಅಪೋಸಿಟ್ ಆಗೋಯ್ತು. ಕಂಪ್ಲೀಟ್ಲಿ ಕೆರಿಯರ್ ಓರಿಯೆಂಟೆಡ್ ಆಗೋದೆ. ದಟ್ಸ್ ಓಕೆ, ಇಷ್ಟೇ ನನ್ನ ಜೀವನ ಇದೆ. ನಾನೇ ನನ್ನ ಮುಂದಾಳತ್ವನೇ ಇರಬೇಕು, ಅವ್ರು ನನ್ನ ಹಿಂದೆ ಫಾಲೋ ಮಾಡ್ತಾರೆ ಅನ್ನೋದೇ ನನ್ನ ಹಣೆಯಲ್ಲಿ ಬರೆದಿದೆ. ಸೊ ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಂತೇಳಿ ನಾನು ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ಅದ್ರ ಪ್ರಕಾರನೇ ಹೋಗ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.